ವ್ಯವಸ್ಥೆಯಲ್ಲಿ ಜನರ ನ್ಯಾಯಯುತವಾದ ಬೇಡಿಕೆಗಳಿಗೆ ಸ್ಪಂದನೆ. ಆ ಕಾರಣಕ್ಕೆ ಇಲ್ಲಿ ನಾವು ವಕೀಲರಷ್ಟು ಸೇರಿಲ್ಲ, ಇಲ್ಲಿ ನಾವು ವಕೀಲರಷ್ಟು ಸೇರಿಲ್ಲ, ಇಲ್ಲಿ ವಿವಿಧ ಸಂಘಟನೆಗಳು, ಜನಪ್ರತಿನಿಧಿಗಳು ಬೇಕು ಬೇಕು ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಜಸ್ಟಿಸ್ ಟು ದ ಡೋರ್ ಸ್ಟೆಪ್ಸ್ ಅಂತ ಹೇಳ್ತಾರೆ. ನ್ಯಾಯ ಅಂತ ಹೇಳುವುದು ಮನೆ ಬಾಗಿಲಿಗೆ ಇರಬೇಕು. 7 ತಾಸದಲ್ಲಿ ಮುಟ್ಟುವಂತ ಮುಂದೂರಿಗೆ ನಮ್ಮನ್ನು ಹೋಗಿ ಹಾಕಿ ನೀವು ನಮಗೆ ಹಿಂಸೆ ಕೊಡ್ತೀವಿ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ನ್ಯಾಯ ಕೊಡುವುದು ಯಾರು? ಹಾಗಾಗಿ ಇವುಗಳ ವಿಷಯದ ಬಗ್ಗೆ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಬಹುಶಃ ಒಂದು 3,000. ಇವತ್ತು ಇದು ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿಯ ವಕೀಲರ ಸಂಘದ ಪ್ರತಿಭಟನೆಯನ್ನು ಕರೆದಿದ್ದೀವಿ. ಆದರೆ ಇದೇನಾಗಿದೆ ಅಂದರೆ ಉತ್ತರ ಕರ್ನಾಟಕ ವ್ಯಾಪ್ತಿಯ ವಕೀಲರ ಸಂಘದ ಮತ್ತು ಜನಸಾಮಾನ್ಯರ ಒಂದು ರ್ಯಾಲಿಯಾಗಿ ಪರಿಣಾಮ ಆಯಿತು. ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದೀವಿ. ದಾಖಲೆ ಸಂಖ್ಯೆಯ ಜನ ಈ ಮಳೆಗಾಲದಲ್ಲೂ ಮಳೆ ಬರ್ತಿದ್ರು ವಕೀಲರು ಸಹಿತ ಕೋರ್ಟನ್ನು ಕಳಿಸಿದೆ. ಕೋರ್ಟ್ ಬೇಕಾದರೂ ಹೋಗಲಿ, ಕೋರ್ಟ್ ಹೋಗಕ್ಕೆ ಬಿಡೋದಿಲ್ಲ ಅನ್ನುವಂಥ ಸಂದೇಶವನ್ನು ನಾವು ಕೊಟ್ಟಿದ್ದೀವಿ. ಹಾಗಾಗಿ ಭಾಳ ಸಂತೋಷ. ಎಲ್ಲ ಪಕ್ಷದ ನಾಯಕರು ಬಂದು ಇವತ್ತು ಕೈ ಜೋಡಿಸಿ ಈ ಒಂದು ವಿಷಯದಲ್ಲಿ ನಾವು ನಿಮ್ಮ ಒಟ್ಟಿಗಿದ್ದೀವಿ, ರಾಜಕಾರಣ ಏನಿದ್ರು ಹೊರಗೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಸಹಿತ ಅಂಥ ಒಂದು ಐಕ್ಯತೆಯನ್ನು ಸಾರಿದಂಥ ಒಂದು ಸಭೆಯಾಗಿ ಇದು ಪರಿಣಾಮ ಆಯಿತು. ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 11 ಬಾರ್ಗಳ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ನಮ್ಮ ಜೊತೆ ಇದ್ದು, ಉತ್ತರ ಕನ್ನಡ ನ್ಯಾಯಪೀಠ ಇದೆಯಲ್ಲ, ಧಾರವಾಡ ಉಚ್ಚ ನ್ಯಾಯಾಲಯ ಪೀಠ, ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ಜಿಲ್ಲೆಗಳ ಅಧ್ಯಕ್ಷರು ಮತ್ತು ಸದಸ್ಯರು ಸಹಿತ ಬಂದು ಇವತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು, ಮೀನುಗಾರರು, ರೈತರು, ರಿಕ್ಷಾ ಡ್ರೈವರ್ಗಳು, ಹೀಗೆ ಅನೇಕರು ನಮಗೆ ಈ ಸಹಕಾರವನ್ನು ಕೊಟ್ಟಿದ್ದಾರೆ. ಯಶಸ್ವಿ ಹೋರಾಟ ಮಾಡಿದ್ದೀವಿ. ಬಲಾಂಚ ಪೃಥ್ವಿ ಅಂತೆ, ಯಾರಿಗೆ ಬಲ ಇದೆಯೋ ಅವನಿಗೆ ಮಾತ್ರ ಪೃಥ್ವಿ ಸಿಗೋದು. ದೇವೋ ದುರ್ಬಲಘಾತಕ ಅಂತೆ, ದೇವರಿಗೂ ಸಹಿತ ದುರ್ಬಲರ ಕಂಡ್ರೆ ಆಗೋದಿಲ್ಲ. ನಾವು ದುರ್ಬಲರಲ್ಲ, ನಾವು ಸಬಲರು ಅನ್ನುವುದನ್ನು ಸರ್ಕಾರಕ್ಕೆ ಇವತ್ತು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇಲ್ಲ ಇಲ್ಲಿ ಮಾತನಾಡುವುದು ಈಗ ನನಗೆ ಅತಿ ಸಂತೋಷ. ಆನೆ ಬಲ ನಮ್ಮ ವೃತ್ತಿ ಬಾಂಧವರಿಗೆ ಸಿಕ್ಕಿದೆ. ಮೂರೂ ಪಕ್ಷದವರು ಅಷ್ಟೇ ಅಲ್ಲ, ಕಮ್ಯುನಿಸ್ಟ್ ಪಕ್ಷದವರು ಸಹ ಬಂದು ಇಲ್ಲಿ ಕೈ ಜೋಡಿಸಿ ನಾವೆಲ್ಲ ಹೊಂದಿದ್ದೇವೆ ಇದರಲ್ಲಿ ಅಂದಾಗ ಇಲ್ಲಿ ವಾತಾವರಣ ಬದಲಾವಣೆಯಾಗಿದೆ. ಇಲ್ಲಿ ನಿರ್ಧಾರಗಳು ಏನಾಗ್ತವೆ ಎಲ್ಲರೂ ಕೂಡಿದಾಗ, ಸಹಜವಾಗಿ ಎಲ್ಲ ಪಕ್ಷಗಳು ಕೂಡಿದಾಗ ಅದು ಗಟ್ಟಿಯಾಗ್ತದೆ, ಫಲಕಾರಿ ಆಗ್ತದೆ ಅಂತ ಸಂದರ್ಭ ಇಲ್ಲಿ ಬಂದಿದೆ. ಯಾವುದೇ ಸಂದರ್ಭ ಬಂದರೂ ಸಹ ಅವರು ಹೇಳಿದ್ದಾರೆ, ನಾವು ಸಹ ವಕೀಲ ಸಂಘದ ಉತ್ತರ ಕರ್ನಾಟಕದ ಧಾರವಾಡ ಪೀಠದ ಎಲ್ಲ ವಕೀಲ ಸಂಘಗಳು ಸಹ, ಜನರು ಸಹ, ಕಕ್ಷಿದಾರರು ಸಹ, ಎಲ್ಲ ಪಕ್ಷಗಳವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಏನಂದರೆ ಯಾವುದೇ ಸಂದರ್ಭ ಬಂದರೂ ಉತ್ತರ ಕನ್ನಡ ಕಾರವಾರ ಜಿಲ್ಲೆಯನ್ನು ಧಾರವಾಡ ಪೀಠದಿಂದ ಬಿಟ್ಟು ಕೊಡೋದಿಲ್ಲ. ಎಂಥ ಹೋರಾಟಕ್ಕೂ ನಾವು ತಯಾರಿದ್ದೇವೆ. ತಾವು ನೋಡಿದ್ರಿ, ಈಗ ಮಳೆಯಲ್ಲಿಯೂ ಸಹ ಯಾರೂ ವಾಪಸ್ ಹೋಗಲಿಲ್ಲ. ಅಂದರೆ ಅಷ್ಟು ನಾ ಹೇಳ್ಬಿಡ್ತಾರೆ. ಈಗ ಉತ್ತರ ಕನ್ನಡದ ಜನ ಭಾಳ ಮೆತ್ತಗರಿ ಇವರು. ಆದರೆ ತಲೆ ಕೆಡ್ತು ಅಂದ್ರೆ ಅದು ಬದಲಾವಣೆ ಗಾಳಿ ಬೀಸಿತು ಅಂದರೆ ಅದು ಯಾವುದೇ ಸಂದರ್ಭ ಬಂದರೂ ಗಾಳಿ ಬಿಡೋದಿಲ್ಲ. ಯಾರು ವಿರೋಧವನ್ನು ಮಾಡ್ತಾರೆ, ಕೊಚ್ಚಗಾಡಿ ಹೋಗಿ ಸಮುದ್ರದಾಗ ಹಾಕೈತಿ ಅಂತೇಳಿ ಸಂದರ್ಭ ಹೇಳ್ಬೇಕಾರೆ.